ಗೈಸ್ ಒಂದು ಹೇಳ್ತೀನಿ, ಇದನ್ನ ನನಗೆ ರೆಕಾರ್ಡ್ ಮಾಡ್ಬಿಟ್ಟು ಕಳಿಸಿ ನೀವು, ಆಯ್ತಾ? ಶಿ ಸೆಲ್ಸ್ ಸೀ ಶೆಲ್ಸ್ ಬೈ ದ ಸೀ ಶೋರ್. ಇದು ನಾನು 1 ವರ್ಷ ತಗೋತೀನಿ ಅನ್ಸುತ್ತೆ ಹೇಳಕ್ಕೆ. ಗೈಸ್ ಇದು ಹೇಳಿ ನೀವು 10 ಟೈಮ್ಸ್ ಹೇಳ್ಬೇಕು. ಯಾರು ಹೇಳ್ತೀರಾ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಇಬ್ರು ಹಂಗೆ ಮಾಡ್ಕೊಳ್ಳೋಣ ಗೈಸ್. ನೀವು ವಿಲಲ್ ಬರೀರಿ, ನಾನು ವಿಲಲ್ ಬರೀತೀನಿ. ಸೇಮ್ ವೈಬ್ಸ್ ಮ್ಯಾಚ್ ಆಗುತ್ತಲ್ವಾ ಗೈಸ್? ಎಲ್ಲರೂ ಸುಸ್ತಾಗಿ ಬಂದಿರ್ತೀರಾ. ಕಾರ್ಪೊರೇಟ್ ನಮ್ಮ ಎಲ್ಲರ ಲೈಫು ಸೇಮ್. ಮಂಡೇ ಟು ಸ್ಯಾಟರ್ಡೆ ಚೆನ್ನಾಗಿ ದುಡಿಯೋದು. ಸಂಡೇಸ್ ಒಂದಿನ ಸಿಗುತ್ತೆ ರೆಸ್ಟ್ ಮಾಡಕ್ಕೆ ಅಥವಾ ವಾಟ್ ಎವರ್ ಹೊರಗೆ ಹೋಗೋಕ್ಕೆ ಬರೋಕ್ಕೆ. ಒಳ್ಳೆ ಗಾಳಿ ಸಿಗ್ತಾ ಇದೆ ಆಕ್ಚುಲಿ. ತಣ್ಣಗಿದೆ ಇವತ್ತು ವೆದರ್. Just 10:15 ಆಗಿದೆ. ಇಟ್ಸ್ ಓಕೆ. ಎನಿ ಹೌ ವಿಲ್ ಸ್ಟಾರ್ಟ್ ದ ವರ್ಕ್. ಓಕೆ, ಲೆಟ್ಸ್ ಸಿ ಯು ಲೇಟರ್. ಗೈಸ್ ಪಕ್ಷಿ ಕೂಗೋದು ಕೇಳಿಸ್ಕೊಳ್ಳಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನೆಲ್. ಇವತ್ತು ಎದ್ದೇಳಕ್ಕೆ ಆಗ್ತಿರ್ಲಿಲ್ಲ. ಫುಲ್ ನಿದ್ರೆ 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 ನಿದ್ರೆ. ನೈಟ್ ಮಲ್ಕೊಂಡಿದ್ ಲೇಟು, ಅದಕ್ಕೆ. ಗೈಸ್ ಇಲ್ಲಿ ನಾನು ಹೇಳ್ದೆ ಅಲ್ವಾ ನಿನ್ನೆ, ಗೋಬಿ ಇಟ್ಸ್ ಏನಂತಾರೆ, ಪ್ರೊವೋಕ್ ಮಾಡ್ತಾ ಇದೆ. ಹೋಗು ಈಚೆ ಹೋಗು ಈಚೆ ಹೋಗು ಅಂತ ಗೋಬಿ ಒಳಗೆ ಹೋಗ್ಬಿಟ್ಟು ಇದನ್ನ ಪ್ರೊವೋಕ್ ಮಾಡ್ತಾ ಇದೆ. ಎಷ್ಟು ಬೇಗ ಬರುತ್ತೆ ಗೈಸ್, ಇನ್ನೂ ಟೈಮ್ ಇದೆ. ಸೊ ಹಾಗಾಗಿ ಅಪ್ಡೇಟ್ಸ್ ನೋಡ್ಕೊಂಡ್ಬಿಡೋಣ. ನಾನು ನೋಡಿ ಕೂಡ 2-3 ಡೇಸ್ ಆಗೋಗಿದ್ದೆ ಗೈಸ್. ನೋಡ್ತಾ ಇಲ್ಲ ನಾನು ಕರೆಕ್ಟಾಗೆ, ಟೈಮೇ ಸಿಗ್ತಲ್ಲ ನನಗೆ. ಅದಕ್ಕೆ ಗೈಸ್ ನಾನು ಹೇಳ್ದೆ ಅಲ್ವಾ, ಯಾರೋ ಒಬ್ರು ಸಬ್ಸ್ಕ್ರೈಬ್ ಮಾಡ್ತಾರೆ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಅವ್ರು ಅಗೇನ್ ಅದೇ ಥರ ಮಾಡ್ತಾ ಇದ್ದಾರೆ, ಗೊತ್ತಿಲ್ಲ ಯಾರು ಅಂತ. 520 ಇದ್ರು ನೆನ್ನೆ, ಸೊ ಇವಾಗ 519 ಆಗಿದ್ದಾರೆ. ಆ್ಯಸ್ ಯೂಶುವಲ್ ಅಷ್ಟೇ ಇರೋದು. ಮತ್ತೆ ವಾಚ್ ಟೈಮ್ 252 ಅಷ್ಟೇ ಇದೆ ಗೈಸ್. ವ್ಯೂಸ್ ಮಾತ್ರ 40.3K ಆಗಿದೆ. ವಾಚ್ ಟೈಮ್ ಅಷ್ಟೇ ಇದೆ 252. ಸೊ ಇದಿಷ್ಟೇ ಯೂಟ್ಯೂಬ್ದು. ಕಮಿಂಗ್ ಟು ದ ಇನ್ಸ್ಟಾಗ್ರಾಮ್, ಇದು ಫ್ಯಾನ್ಸಿ ನಂಬರ್ ಆಗಿದೆ. 888 ಇದೆ ಫ್ಯಾನ್ಸಿ ನಂಬರ್ ಇನ್ಸ್ಟಾಗ್ರಾಮ್. ಅಷ್ಟೇ ಗೈಸ್, ಇದಿಷ್ಟೇ ಅಪ್ಡೇಟ್ಸು. ಇನ್ನೊಂದೇನು ಗೊತ್ತಾ, ನಿನ್ನೆ ನಮ್ಮ ಆಫೀಸಲ್ಲಿ ಟೀಮ್ ಮೀಟ್ ಅಲ್ಲ, ನಮ್ಮಲ್ಲಿ ಟೀಮಲ್ಲಿ ಮೆಸೇಜ್ ಹಾಕಿದ್ದಾರೆ ಮ್ಯಾಮು. 10:30 ಒಳಗೆ ಎಲ್ಲ ಬ್ರೇಕ್ಫಾಸ್ಟ್ ನಿಮ್ಮ ಆಕ್ಟಿವಿಟೀಸ್ ಎಲ್ಲ ಮುಗಿಸಿ 10:30ಗೆ ವರ್ಕ್ ಕರೆಕ್ಟಾಗಿ ಕೂರ್ಬೇಕಂತ ಹೇಳಿದ್ದಾರೆ. ಎಲ್ರಿಗೂ ಸೇರಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಬೇಗ ಹೊರಡೋಣ. ಯೂಶಲಿ ನಾನು ಲೇಟ್ ಮಾಡ್ತಾ ಇರಲಿಲ್ಲ. 10:45 ಒಂದೊಂದ್ಸಲ ಆಗಿದೆ 10:45 ಆಗಿದೆ. ಇಲ್ಲಿಂದ ಲೇಟಾಗಿ ಹೊರಟಿರ್ಬೇಕಾದ್ರೆ ಮೇ ಬಿ ಮಂಡೇ ಟೈಮಲ್ಲಿ ಅನ್ಸುತ್ತೆ. ನಾರ್ಮಲ್ ಟೈಮಲ್ಲಿ 10:30 ಒಳಗಡೆ ಎಲ್ಲ ಮುಗಿಸ್ಬಿಡ್ತೀನಿ ಅಲ್ವಾ ಗೈಸ್? ನಾನು ಆ್ಯಕ್ಚುಲಿ ಜಾಸ್ತಿ ಅಲ್ಲಿ ಮಾತಾಡೋದು ಇಲ್ಲ. ಎಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ನಾನು ಆಮೇಲೆ ಸಿಗ್ತೀನಿ ಅಂತ ಹೇಳಿ ನಾನು ಬ್ಲಾಗ್ ಸ್ಟಾಪ್ ಮಾಡಿಬಿಡ್ತೀನಿ. 10:30ಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಡೇಸು. ಬಟ್ ಫ್ಯೂ ಡೇಸ್ ಆಗಿದೆ ಹೌದು. ಬಟ್ ಕೆಲವರು ಒಂದು ಸ್ವಲ್ಪ ಲೇಟಾಗೆಲ್ಲ ಬರ್ತಾರೆ. 10:35 10:40 ಈ ಥರ ಎಲ್ಲ ಬರ್ತಾರೆ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ದೂರದಿಂದ ಬರ್ತಾರಲ್ವಾ, ಅವ್ರಿಗೂ ಸ್ವಲ್ಪ ಇದಾಗುತ್ತೆ. ಸೊ ಹಾಗಾಗಿ ಅಷ್ಟೇ. ಅದಕ್ಕೆ ಇವತ್ತಿಂದ 10:30 ಒಳಗಡೆ ಡನ್ ಅಂತ ಗಂಟೆ ಹೊಡೆಯೋಷ್ಟರಲ್ಲಿ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡ್ಬಿಡೋಣ ಅಲ್ವಾ ಗೈಸ್? ಅದರೆಲ್ಲ ಹೇಳ್ಸ್ಕೊಂಬಾರ್ದು, ತಪ್ಪು ಅದು ಹೇಳ್ಸ್ಕೊಳೋದು. ಗೈಸ್ ನಿಮ್ದೆಲ್ಲ ಎಷ್ಟು ಗಂಟೆಗೆ ವರ್ಕ್ ಸ್ಟಾರ್ಟ್ ಆಗೋದು? ಎಲ್ಲರದು 9:30ಗೆ ಇದೆ ಆ್ಯಕ್ಚುಲಿ. ಕೆಲವ್ರದ್ದು 9:30ಗೆ ಇದೆ, ಕೆಲವ್ರದ್ದು 10ಗೆ. ಲಕ್ಕಿಲಿ ನಮ್ಮ 10:30 ಕೊಟ್ಟಿದ್ದಾರೆ ಮ್ಯಾಮ್. ಆ್ಯಕ್ಚುಲಿ ಪಾಪ ನಮ್ದು ಇರೋದೇ 10ಗೆ ಆಯಿತಾ. ಬಟ್ 10:30 30 ಮಿನಿಟ್ಸ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಳ್ಳಿ ಅದು ಇದು ಅಂತೆಲ್ಲ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ಅದರಲ್ಲೂ ನಾವು ಲೇಟ್ ಮಾಡಿದರೆ ಇಟ್ ಈಸ್ ಆರ್ ಫಾಲ್ಟ್ ಅಲ್ವಾ ಗೈಸ್? ಅದಕ್ಕೆ ಏನು ಬ್ರೇಕ್ಫಾಸ್ಟ್ ಇವತ್ತು ನಂದು ಆ್ಯಕ್ಚುಲಿ ಕಷಾಯ ಕುಡ್ದಾಗೋಯ್ತು. ಅಂದರೆ ಬಿಸಿ ಜಾಸ್ತಿ ಇರಲಿಲ್ಲ, ಸ್ವಲ್ಪ ಬಿಸಿ ಇತ್ತು. ಸೊ ಹಾಗಾಗಿ ಕುಡ್ಬಿಟ್ಟೆ ನಾನು. ಆಮೇಲೆ ಮಾತಾಡೋಣ ಅಂತ. ಬಸ್ ನಿದ್ದೆ ಬರ್ತಾ ಇದೆ ಇವತ್ತು ನನಗೆ. ನಿದ್ದೆ ಸಾಕಾಗ್ತಾ ಇಲ್ಲ. ಬೆಳಗ್ಗೆನೂ ಅಷ್ಟೇ ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ ಗೈಸ್. ಕಸಿದವ್ರು ಬರ್ತಾ ಇದ್ದಾರೆ, ಎದ್ದೇಳಕ್ಕೆ ಆಗ್ತಾ ಇರಲಿಲ್ಲ. ಇಟ್ಸ್ ಓಕೆ, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಗೈಸ್. ಅಗೇನ್ ನೆನ್ನೆ ಮಾಡ್ಕೊಂಡ್ವಲ್ಲ ಆ ಥರ. ಕಮ್ ಆನ್ ಗೋ ಗೈಸ್. ಪಕ್ಷಿ ಕೂಗೋದು ಕೇಳಿಸ್ಕೊಳ್ಳಿ. ಗೈಸ್ ಏನು ಸಕ್ಕತ್ತಾಗಿತ್ತಲ್ಲ ಫೀಲ್ ಅದು. ಮೈ ಜುಮ್ ಅಂತು ನನಗೆ. ವಾವ್, ನೇಚರ್ ಬ್ಯೂಟಿ ಎಷ್ಟು ಚೆನ್ನಾಗಿದೆ ಅಲ್ಲ ಗೈಸ್. ಎನರ್ಜಿ ಬಂತು, ಯೇ ಬನ್ನಿ ಹೊಡೋಣ. ಗೈಸ್ 10:05 ಆಗಿದೆ.
ಇವಾಗ ಆಫೀಸ್ ರೀಚ್ ಆಗಿದೆ. ದಿಸ್ ಈಸ್ ಮೈ ಔಟ್ಫಿಟ್ ಆ್ಯಂಡ್ ಇದು ಕಟ್ಟಿಂಗ್ ಇದೆ ಈ ಥರ. ಹೇಗಿದೆ ನನ್ನ ಔಟ್ಫಿಟ್? ಗೈಸ್ ಬ್ರೇಕ್ಫಾಸ್ಟ್ ಮಾಡೋಣ. ಇಡ್ಲಿ ಚಟ್ನಿ. ಆಮಾನ್ ದೇವ್ರಿಗೆ ಕೈ ಮುಗ್ದು ವಿಲ್ ಸ್ಟಾರ್ಟ್ ದ ಡೇ. ಗೈಸ್ ಇಡ್ಲಿ ವಿತ್ ಚಟ್ನಿ. ಆ್ಯಕ್ಚುಲಿ ಚಟ್ನಿ ಸಕ್ಕತ್ತಾಗಿರುತ್ತೆ ಗೊತ್ತಾ ಟೇಸ್ಟು. ಗೈಸ್ ಚಿಯರ್ಸ್. ಕಡ್ಲೆಕಾಯಿ ಚಟ್ನಿ ಬಾ ಸೀರಿಯಸ್ಲಿ ಸಕ್ಕತ್ತಾಗಿದೆ. ಎಷ್ಟು ತಿನ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್ ಒಳ್ಳೆ ಗಾಳಿ ಸಿಗ್ತಾ ಇದೆ. ಆ್ಯಕ್ಚುಲಿ ತಣ್ಣಗಿದೆ ಇವತ್ತು ವೆದರ್. ಜಸ್ಟ್ 10:15 ಆಗಿದೆ. ಇಟ್ಸ್ ಓಕೆ. ಎನಿ ಹೌ ವಿಲ್ ಸ್ಟಾರ್ಟ್ ದ ವರ್ಕ್. ಓಕೆ ಸಿ ಯು ಲೇಟರ್. ಹಾಯ್ ಗೈಸ್, ಗುಡ್ ಈವ್ನಿಂಗ್. ಟಯರ್ಡ್ ಡೇ ಇವತ್ತು. ಕ್ಯಾಬ್ ಬಂದಿದೆ, ಹೊರಡೋಣ ಮನೆಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಾನು ಇವಾಗ ಮನೆಗೆ ಬಂದೆ ಗೈಸ್. ಟೈಮ್ 9 ಗಂಟೆ. ಇವತ್ತು ಲೇಟ್ ಆಯ್ತು ಆ್ಯಕ್ಚುಲಿ. ಏನೋ ಸ್ವಲ್ಪ ತರೋದಿತ್ತು ಮನೆಗೆ, ಸೊ ಅದಕ್ಕೆ ತಗೊಂಡು ಬಂದ್ವಿ ಗೈಸ್. ಎಲ್ಲರೂ ಕೆಲಸ ಮುಗಿಸ್ಕೊಂಡು ಬಂದ್ರೆ ಮನೆಗೆ. ಗೈಸ್ ಕೆಲಸ ಜಾಸ್ತಿ ಇದೆ ನಂಗೆ ಇವಾಗ ಆ್ಯಕ್ಚುಲಿ. ಟೈಮೇ ಸಿಗ್ತಾ ನನಗೆ, ಫ್ರೀನೇ ಇಲ್ಲ ನಾನು. ಅದೇ ತುಂಬ ಕೆಲಸ ಇದೆ ಗೈಸ್, ಅದಕ್ಕೆ ತುಂಬ ಕೆಲಸ ಇದೆ. ನಿಮ್ದೆಲ್ಲ ಹೇಗಿದೆ ಗೈಸ್ ಕೆಲಸ? ನಿಮ್ದೆಲ್ಲ ಹೇಗೆ ನಡೀತಾ ಇದೆ? ನಿಮ್ದು ಅದೇ ತರ ಇರುತ್ತೆ ಗೊತ್ತು ನನಗೆ. ಕಾರ್ಪೊರೇಟ್ ನಮ್ಮ ಎಲ್ಲಾರು ಲೈಫು ಸೇಮ್. ಮಂಡೇ ಟು ಸ್ಯಾಟರ್ಡೆ ಚೆನ್ನಾಗಿ ದುಡಿಯೋದು. ಸಂಡೇಸ್ ಒಂದಿನ ಸಿಗುತ್ತೆ ರೆಸ್ಟ್ ಮಾಡಕ್ಕೆ ಅಥವಾ ವಾಟ್ ಎವರ್ ಹೊರಗೆ ಹೋಗೋಕ್ಕೆ ಬರೋಕ್ಕೆ. ಆ ಥರ ಮಂತ್ಲಿ 2 ಹಾಲಿಡೇಸ್ ಇರುತ್ತೆ. ಸೇಮ್ ವೈಬ್ಸ್ ಮ್ಯಾಚ್ ಆಗುತ್ತಲ್ವಾ ಗೈಸ್? ಎಲ್ಲರೂ ಸುಸ್ತಾಗಿ ಬಂದಿರ್ತೀರಾ. ಓಕೆ ಗೈಸ್, ಏನೋ ಗೊತ್ತಿಲ್ಲ, ಇವಾಗ ಎನರ್ಜಿ ಎಕ್ಸ್ಚೇಂಜ್ ಆಗೋಯ್ತು ಅನ್ಸ್ಬಿಡ್ತಾ ಆಲ್ರೆಡಿ. ನಾನು ಆಕ್ಚುಲಿ ಇವಾಗ ಕೇಳೋಣ ಅನ್ಕೊಂಡೆ ಎನರ್ಜಿ ಎಕ್ಸ್ಚೇಂಜ್ ಮಾಡೋಣ ಅಂತ, ಬಟ್ ಆಲ್ರೆಡಿ ಫೀಲ್ ಆಗ್ತಾ ಇದೆ ಪಾಸಿಟಿವ್ ಎನರ್ಜಿ ಬಂದ್ಬಿಡ್ತು ಹಿಂಗೆ. ನೀವು ನೋಡಿದ ತಕ್ಷಣ ಬಂದ್ಬಿಡ್ತೇವೆ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಎಲ್ರದ್ದು ಊಟ ಆಯ್ತಾ? ನಮ್ಮಲ್ಲಿ ನಾನ್ ವೆಜ್ ಮಾಡಿದವ್ರು ಇವತ್ತು, ಬಟ್ ನಾವು ನಾನ್ ವೆಜಿಟೇರಿಯನ್. ನಾನು ವೆಜಿಟೇರಿಯನ್ ಅಲ್ವಾ ಗೈಸ್? ಅದಕ್ಕೆ ವೆಜ್ ಏನು ಮಾಡಿದಾರೆ ಗೊತ್ತಿಲ್ಲ ನನಗೋಸ್ಕರ, ನೋಡಬೇಕು. ಗೈಸ್ ಏನೂ ಮಾಡಿರಲ್ಲ, ಕರ್ಡ್ ಏನೋ ತಂದಿಟ್ಟಿರ್ತಾರೆ ಅಷ್ಟೇ, ಅದನ್ನೇ ತಿನ್ಕೊಂಡು ಸ್ಮೆಲ್ ಮಾಡ್ಕೊಂಡು. ಓ ನೋ ನೋ, ತಪ್ಪು ತಪ್ಪು ಬಿಟ್ಟಿದ್ದೀನಿ ಗೈಸ್, ಮನ್ಸಿಂದ ಬಿಟ್ಟಿದ್ದೀನಿ. ಸುಮ್ಮನೆ ಜೋಕ್ಸ್ ಅಪ್ ಗೈಸ್. ಮೈಕ್ ಹಾಕೊಂಡಿದ್ದೀನಿ. ಒಂದು ಕ್ಷಣ ಶಾಕ್ ಆಗೋಯ್ತು ಮೈಕ್ ಹಾಕಿಲ್ವಾ ಅಂತ. ಭಕ್ತಿಯಿಂದ ಬಿಟ್ಟಿದ್ದೀನಿ. ಸೊ ಅದೇ ಥರ ನಾನು ರೂಲ್ಸ್ ಫಾಲೋ ಮಾಡ್ತೀನಿ. ಅದೆಲ್ಲ ಜೋಕ್ಸ್ ಅಪ್ ಅಷ್ಟೇ. ಓಕೆನಾ ಗೈಸ್? ಆಮೇಲೆ ಎಲ್ಲರೂ ಫೋಟೋ ಹಿಡಿದ್ಬಿಟ್ಟು ಎಲ್ಲ ಕಳಿಸ್ಬಿಡಿ, ನನಗೆ ಟ್ಯಾಗ್ ಮಾಡಿಬಿಡಿ ಇದರಲ್ಲಿ. ನಾನ್ ವೆಜ್ದೇ ಇಲ್ಲ, ಸರಿನಾ? ಆ ಥರ ಎಲ್ಲ ಮಾಡಬಾರ್ದು ಗೈಸ್. ನೋ, ಯು ಆರ್ ನಾಟ್ ಅಲೌಡ್ ಟು ಡೂ ದ್ಯಾಟ್. ಓಕೆ ಮತ್ತೆ ಗೈಸ್, ಇನ್ನೇನು ಸಮಾಚಾರ? ಸಾಂಗ್ ಹೇಳೋಣ. ಬೆಳಗಿ ಇನ್ನು ಹತ್ತಿರ ಬಾಬಾ ರೈ, ನೀವು ತಿರುಗಿಸಿ ನೋಡ್ತೀನಿ ರೈ ಅಂತ ಈ ಥರ. ಗೈಸ್ ಏನು ಗೊತ್ತಾ, ಇವಾಗ ಒಂದು ಟಂಗ್ ಟ್ವಿಸ್ಟರ್ ಮಾಡೋಣ. ಓಕೆ ನಾನು ಹೇಳಲ್ಲ ಯಾವುದಾದ್ರು ಒಂದು ಟಂಗ್ ಸರ್ಚ್ ಮಾಡ್ತೀನಿ ರೀ. ಟಂಗ್ ಟ್ವಿಸ್ಟರ್ ಗೈಸ್, ನನಗಂತೂ ದೇವರಾಣೆ ಹೇಳಕ್ ಬರಲ್ಲ ಆ ಥರ. ನಾನು ನಾರ್ಮಲ್ ವರ್ಡ್ಸ್ ಮಾತಾಡೋದೇ 2-3 ಟೇಕ್ ತೊಗೊಂಡಿರ್ತೀನಿ ಮಾತಾಡೋಕ್ಕೆ. ಇನ್ನು ಟಂಗ್ ಟ್ವಿಸ್ಟರ್ ಕೊಟ್ಬಿಟ್ರೆ ಅಷ್ಟೇ ನನ್ನ ಕತೆ ಮುಗೀತು. ಗೈಸ್ ಒಂದು ಹೇಳ್ತೀನಿ, ಇದನ್ನ ನನಗೆ ರೆಕಾರ್ಡ್ ಮಾಡ್ಬಿಟ್ಟು ಕಳಿಸಿ ನೀವು, ಆಯ್ತಾ? ಶಿ ಸೆಲ್ಸ್ ಸೀಶೆಲ್ಸ್ ಬೈ ದ ಸೀಶೋರ್. ಇದು ನಾನು 1 ವರ್ಷ ತಗೋತೀನಿ ಅನ್ಸುತ್ತೆ ಹೇಳಕ್ಕೆ. ಗೈಸ್ ಇದು ಹೇಳಿ ನೀವು 10 ಟೈಮ್ಸ್ ಹೇಳಬೇಕು. ಯಾರು ಹೇಳ್ತೀರಾ ಅವ್ರಿಗೆ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ಗಿಫ್ಟ್ ನಿಜವಾಗ್ಲೂ ಗಿಫ್ಟ್ ಸಿಗುತ್ತೆ ಗೈಸ್. 10 ಟೈಮ್ಸ್ ಹೇಳಬೇಕು. ಶಿ ಸೆಲ್ಸ್ ಬೈ ದ ಸೀಶೋರ್. ಗೈಸ್ ಇದು ಹೇಳಿ ನೋಡೋಣ ಯಾರು ಹೇಳ್ತಾರೆ. ಓಕೆ ಸಬ್ಸ್ಕ್ರೈಬರ್ಸ್ ಮಾತ್ರ. ಅನ್ಸಬ್ಸ್ಕ್ರೈಬ್ ಆಗಿರೋರು ಹೇಳಿದ್ರೆ ಅವ್ರ ಲೆಕ್ಕ ತಗೊಳ್ಳಲ್ಲ ನಾನು. ಸಬ್ಸ್ಕ್ರೈಬ್ಡ್ ಆಗಿರೋರು ಮಾತ್ರ. 519 ಇದ್ದಾರಲ್ವಾ, ಅಷ್ಟು ಜನದಲ್ಲಿ ಯಾರು ಹೇಳ್ತಾರೆ ನೋಡೋಣ. ಗೈಸ್ ಇಂಗ್ಲಿಷ್ ಓಕೆ ತಾನೆ ಎಲ್ರಿಗೂ? ಕನ್ನಡ ಈಸಿ ಹೇಳ್ತೀರಾ, ಮದರ್ ಟಂಗ್ ಕನ್ನಡ, ನಾನೇ ಹೇಳ್ಬಿಡ್ತೀನಿ ಕನ್ನಡ. ಇದು ಹೇಳಿ ನೋಡೋಣ. ಶಿ ಸೆಲ್ಸ್, ಗೈಸ್ ನೋಡ್ಕೊಳ್ದೆ ಹೇಳ ನಾನು. ಶಿ ಸೆಲ್ಸ್ ಸೀಶೆಲ್ಸ್ ಬೈ ದ ಸೀಶೋರ್. ವಾವ್, ಗ್ರೇಟ್ ನಾನು. ಗೈಸ್ ಇನ್ನೊಂದ್ಸಲ ಹೇಳ. ಶಿ ಸೆಲ್ಸ್ ಸೀಶೆಲ್ಸ್ ಬೈ ದ ಸೀಶೋರ್. ಶಿ ಸೆಲ್ಸ್ ಸೀಶೆಲ್ಸ್ ಬೈ ದ ಸೀಶೋರ್. ಬೈ ದ ಸೀಶೋರ್ ತಾನೇ ಅದು? ಬೈ ದ ಸೀಶೋರ್, ಯಾ ಬೈ ದ ಸೀಶೋರ್. ಕರೆಕ್ಟ್, ಐ ಆಮ್ ಕರೆಕ್ಟ್. ನೋಡ ನೀವು ಯಾರು ಹೇಳ್ತೀರಾ ಗೈಸ್? 10 ಟೈಮ್ಸ್ ಹೀಗೆ ಪಟ ಅಂತ ಹೇಳಬೇಕು. ನನಗೆ ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿ ಹೇಳ್ಬಿಟ್ಟು ನಾನು ಅವ್ರಿಗೆ ಏನಾದರೂ ಒಂದು ಗಿಫ್ಟ್ ಕೊಡ್ತೀನಿ. ಓಕೆನಾ ಗೈಸ್? ಇನ್ನೇನು ಗೈಸ್ ಸಮಾಚಾರ? ಎಲ್ಲರೂ ಆರಾಮಿದ್ದೀರಾ ಗೈಸ್? ಕೆಲಸದ ಪಾಡಿ ಕೆಲಸ ಇರುತ್ತೆ, ಬಟ್ ಪ್ರೋಟೀನ್ ಏನಿದೆ, ಫೈಬರ್ ಏನಿದೆ, ನ್ಯೂಟ್ರಿಷನ್ ಏನಿದೆ ಅದೆಲ್ಲ ತಗೊಳ್ಳಿ. ತುಂಬ ಸೆಕೆ ಅಂತ ಏನಿಲ್ಲ, ಇವಾಗ ನಾರ್ಮಲ್ ಆಗಿದೆ. ಓಕೆ ವೆದರ್ ಇವಾಗ. ಸೆಕೆನೂ ಇಲ್ಲ ಚಳಿನೂ ಇಲ್ಲ ಆ ಥರ. ಬಟ್ ನಾನು ಇವತ್ತು ಆ್ಯಕ್ಚುಲಿ ಈ ಔಟ್ಫಿಟ್ ಹಾಕೊಂಡು ಹೋಗಿರೋದಕ್ಕೆ ನನಗೆ ಸೆಕೆ ಅಂತ ಏನು ಅನಿಸಿಲ್ಲ. ಆ್ಯಕ್ಚುಲಿ ಸ್ವಲ್ಪ ಚಿಲ್ ಅನಿಸ್ತಷ್ಟೇ ಗೈಸ್. ಏನು ಗೊತ್ತಾ, ಯಾವಾಗಾದರೂ ನಾನು ಈ ಥರ ಔಟ್ಫಿಟ್ ಹಾಕೊಂಡು ಹೋಗಿದಾಗ ಚಳಿ ಇರುತ್ತೆ. ಇಲ್ಲ ನಾರ್ಮಲ್ ಆಗಿ ಏನಾದರೂ ಹಾಕೊಂಡು ಹೋಗಿದಾಗ ಫುಲ್ಲು ಸೆಕೆ ಗೈಸ್. ಈ ಸೆಕೆನಲ್ಲಿ ಜೀನ್ಸ್ ಹಾಕೋಕ್ಕಾಗಲ್ಲ, ಕಾಟನ್
ಡ್ರೆಸ್ಸಸ್ ಎಲ್ಲ ವೇರ್ ಮಾಡಿ ಆದಷ್ಟು ಕಾಟನ್ ವೇರ್ ಮಾಡಿ. ನನಗೆ ಕಾಟನ್ ಏನಂತ ಹೇಳಿದ್ರೆ ಅದು ಐರನ್ ಮಾಡಕ್ಕೆ ನನಗೆ ಐರನ್ ಕೂರಲ್ಲ ಅದು ಸಂಜೆವರೆಗೂ, ಅದೇ ಸ್ವಲ್ಪ ಪ್ರಾಬ್ಲಮ್ಮು. ಅದಕ್ಕೆ ಸ್ವಲ್ಪ ಕಾಟನ್ ಎಲ್ಲ ನಾನು ವೇರ್ ಮಾಡ್ತಾ ಇಲ್ಲ. ನಾರ್ಮಲ್ ಜೀನ್ಸೇ ಹಾಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಇನ್ನೇನು ಸೆಕೆ ಕಮ್ಮಿ ಆಯ್ತಲ್ವಾ ಗೈಸ್, ಇನ್ನೊಂದು 2 ಮಂತ್ಸ್ ಅಷ್ಟೇ, ಆಮೇಲೆ ಮಳೆ ಸ್ಟಾರ್ಟ್ ಆಗುತ್ತೆ, ಆವಾಗ ಇಟ್ ವಿಲ್ ಬಿ ಫೈನ್ ಗೈಸ್. ಇನ್ನೊಂದೇನು ಗೊತ್ತಾ, ರಿಯಾಲಿಟಿ ಏನಂತ ಹೇಳಿದ್ರೆ, ಮನೇಲಿರೋರ್ಗೆ ಕೆಲ್ಸಕ್ಕೆ ಹೋಗೋಣ ಅನ್ಸ್ತಿರುತ್ತೆ, ಕೆಲ್ಸಕ್ಕೆ ಹೋಗೋರ್ಗೆ ಮನೇಲಿರೋಣ ಅನ್ಸ್ತಿರುತ್ತೆ. ಇವಾಗ ನಮ್ಗೆ ನೋಡಿ, ಆಫೀಸ್ಗೆ ಹೋಗ್ತಿರ್ತೀವಲ್ವಾ, ಸೊ ರಜೆ ಇರ್ಲಿ ಅಂತ ರಜಾ ಬೇಕನ್ಸುತ್ತೆ. ಬಟ್ ಮನೇಲಿ ರಜಾ ಕೊಟ್ಟಾಗ ಅಯ್ಯೋ ಕೆಲ್ಸಕ್ಕೆ ಹೋಗೋಣ ಅನ್ಸ್ತಿರುತ್ತೆ. ಈ ತರ ನನ್ಗೆ ಅನ್ಸೋದು. ಬಟ್ ಬೇರೆಯವ್ರಿಗೆಲ್ಲ ಅನ್ಸುತ್ತೋ ಗೊತ್ತಿಲ್ಲ. ನನಗೆ ಒಂದು ವಾರ ಮನೇಲಿರೋಕ್ಕೂ ನನಗೆ ಹಿಂಸೆ ಆಗ್ಬಿಡುತ್ತೆ. ನನಗೆ ಮನೇಲಿ ಇರ್ಬೇಕಂದ್ರೆ ಹಿಂಸೆ. ನನಗೆ ಹೊರಗೆ ಹೋಗ್ಬೇಕು, ನಾನು ಆಫೀಸ್ಗೆ ಹೋಗ್ಬೇಕು, ಡೈಲಿ ಏನಾದ್ರು ಆಕ್ಟಿವಿಟೀಸ್ ಇರಬೇಕು. ದಿನಾ ಮನೇಲೆ ಎದ್ದೇಳು ಮಲ್ಕೋ, ತಿನ್ನು ಮಲ್ಕೋ, ಎದ್ದೇಳು ತಿನ್ನು ಮಲ್ಕೋ, ಅದು ನಂಗೆ ಹಿಂಸೆ ಆಗ್ಬಿಡುತ್ತೆ ತುಂಬ. ಆಕ್ಟಿವಿಟೀಸ್ ಇರಬೇಕು, ಅದಿದ್ರೇನೆ ನಾವು ಆಕ್ಟಿವ್ ಆಗಿರಕ್ಕೆ ಸಾಧ್ಯ, ನಮ್ಮ ಮೈಂಡ್ ಆಕ್ಟಿವ್ ಆಗಿರಕ್ಕೆ ಸಾಧ್ಯ, ಹೀಗೆ ಪಾಸಿಟಿವ್ ಆಗಿರಕ್ಕೆ ಸಾಧ್ಯ. ಯಾವಾಗಲೂ ಖುಷಿಯಾಗಿರ್ತೀವಿ. ಈ ಥರ ಏನಾದರೂ ಆಕ್ಟಿವಿಟೀಸ್ ಇದ್ರೆ, ನೀವು ಅಬ್ಸರ್ವ್ ಮಾಡಿಬೇಕಾದ್ರೆ, ಏನಾದರೂ ಆಕ್ಟಿವಿಟೀಸ್ ಇದ್ರೆ ನಮ್ಮ ಲೈಫಲ್ಲಿ ನಮಗೆ ಒಂಥರ ಅದು ಪಾಸಿಟಿವ್ ವೈಬ್ಸ್. ನಂಗೆ ಗೊತ್ತಿಲ್ಲ ನೀವು ಹೇಗೆ ಫೀಲ್ ಮಾಡ್ತೀರಾ ಏನು ಅಂತ. ಎಕ್ಸ್ಪೀರಿಯನ್ಸ್ ಮಾಡಿರ್ತೀರೋ ಇಲ್ವೋ ಅದನ್ನು ಗೊತ್ತಿಲ್ಲ ಗೈಸ್ ನನಗೆ. ಬಟ್ ಇಟ್ ಫೀಲ್ಸ್ ಲೈಕ್ ಹಾಗೆ ಅಷ್ಟೇ ಗೈಸ್. ಮನೇಲಿದ್ರೂ ಸುಮ್ಮನಿರಲ್ಲ ನಾನು. ಫಸ್ಟು ಬಿಸ್ನೆಸ್ ಪ್ಲಾನ್ ಹಾಕೊಂಡೆ, ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂತ. ಫಸ್ಟ್ ಬ್ಯೂಟಿಷಿಯನ್ ಪ್ಲಾನ್ ಇತ್ತು, ಅದು ಬೇಡ 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 ಅಂತ ಅಂದ್ಬಿಟ್ಟು ಅದು ಬಿಟ್ಬಿಟ್ಟೆ. ಆಮೇಲೆ ನೇಲ್ ಆರ್ಟ್ದಿತ್ತು. ನೇಲ್ ಆರ್ಟ್ದೂ ಕೂಡ ನನಗೆ ಆಮೇಲೆ ಅದೇ ಹೇಳಿದ್ನಲ್ಲ, UV ಲೈಟ್ಸ್ ಎಲ್ಲ ಬಿದ್ದರೆ ಇಟ್ ಲೀಡ್ಸ್ ಟು ಕ್ಯಾನ್ಸರ್ ನಮಗೆ, ಅದು ಇದು ಅದನ್ನು ಪ್ಲಾನ್ ಇದಾಯ್ತು. ಬಟ್ ಆಕ್ಚುಲಿ ಆಲ್ಮೋಸ್ಟ್ ಒಂದು 70-80% ನಾನು ಮಾಡ್ಬಿಡ್ತೀನಿ ಅನ್ನೋ ಥರನೇ ಇತ್ತದು. ಆಮೇಲೆ ನನಗೆ ಅದು ಸರಿ ಬಂದಿಲ್ಲ, ಅದು ಬಿಟ್ಬಿಟ್ಟೆ. ಆಮೇಲೆ ಟ್ರೇಡಿಂಗ್ ನಾನು ಇವಾಗಲೂ ಮಾಡ್ತೀನಿ, ಬಟ್ ರೇರ್ ಯಾವಾಗಾದರೂ. ಗೈಸ್ ಟ್ರೇಡಿಂಗ್ ಮಾಡೋರು ತುಂಬ ಹುಷಾರಾಗಿರಿ, ಕೈ ಸುಟ್ಕೊಂಬೇಡಿ ಯಾರೂ. ನಾನಿದ್ದು ಹೇಳ್ತಾ ಇಲ್ಲ ನಿಮಗೆ ಟ್ರೇಡಿಂಗ್ ಮಾಡಬೇಡಿ ಅಂತಲೇ ಹೇಳೋದು ನಾನು. ಏನಕ್ಕಂತ ಹೇಳಿದ್ರೆ ಅದು ಅಂದರೆ ನಿಮಗೆ 4 to 5 years ಆಫ್ ಎಕ್ಸ್ಪೀರಿಯನ್ಸ್ ಆದರೂ ಇರಲೇಬೇಕು ಗೈಸ್. ಅವಾಗ ಮಾತ್ರ ನೀವು ಬರೇ ಪ್ರಾಫಿಟ್ ಹೊಡ್ಯಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಲಾಸ್ ಆಗುತ್ತೆ. ನಾನು 70,000 ಕಳ್ಕೊಂಡಿದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ, ಟ್ರೈನಿಂಗಲ್ಲಿ ಅಂಡರ್ ಟ್ರೈನಿಂಗಲ್ಲಿ ಇರಬೇಕಾದ್ರೆ. ಆದರೆ ನಾನು ಆನ್ಲೈನ್ ಕ್ಲಾಸಸ್ ತೊಗೊಂಡಿದ್ದೆ. ಆಮೇಲೆ 70,000 ಆಯಿತು, ಆಮೇಲೆ 90,000 ಆಯಿತು, ಆಮೇಲೆ 60,000 ಆಯಿತು. ಈ ಥರ ಬ್ಯಾಕ್ ಟು ಬ್ಯಾಕ್ ಲಾಸ್ ಬರಲ್ಲ ನಿಮಗೆ. ಇವಾಗ ನಾನು 3 ಟ್ರೇಡ್ಸ್ ಮಾಡ್ತಾ ಇದ್ದೆ ಪರ್ ಡೇ. 2 ಟ್ರೇಡ್ಸ್ ತೊಗೊಂಡ್ರೆ 2 ಲಾಸ್ ಆಗ್ತಿತ್ತು, 1 ಪ್ರಾಫಿಟ್ ಆಗ್ತಿತ್ತು. ಸೊ ಆ ಥರ ಒಂದಿನ 2 ಲಾಸ್ ಆಗ್ತಿತ್ತು, ಒಂದಿನ 2 ಪ್ರಾಫಿಟ್ ಆಗ್ತಿತ್ತು, ಒಂದಿನ 1 ಲಾಸ್ ಆಗ್ತಿತ್ತು. ಸೊ ಹೀಗೆ. ಬಟ್ ಕಲಿಬೇಕಾದ್ರೆ ಏನಂತ ಹೇಳಿದ್ರೆ ನಿಮ್ಗೆ ಅದೇ ಥರ ಇರುತ್ತೆ. ಮತ್ತು ನಿಮ್ಮ ಮೈಂಡ್ ಸೆಟ್ಟೇ ಬೇರೆ ಥರ ಇರುತ್ತೆ ಕಲಿಯೋಕೆ ಮುಂಚೆ. ಕಲ್ತ ಮೇಲೇ ಒಂಥರ ಮೈಂಡ್ ಸೆಟ್ಟು. ಬಟ್ ಇವಾಗ ನಂಗೆ ಟೈಮ್ ಇಲ್ಲ, ಸೊ ಹಾಗಾಗಿ ನಾನು ಟ್ರೇಡಿಂಗು ಮಾಡ್ತಾ ಇಲ್ಲ. ಯಾವಾಗಲೂ ರೇರ್ ಅಷ್ಟೇ. ಬಟ್ ಫುಲ್ ಟೈಮ್ ಮಾಡ್ಬೇಕಂತ ಅನ್ಕೊಂಡಿದ್ದಂತೂ ನಿಜ. ಫುಲ್ ಟೈಮ್ ಟ್ರೇಡರ್ ಆಗ್ಬೇಕಂತ ಅನ್ಕೊಂಡಿದ್ದೆ. ಬಟ್ ಬೇಡ, ನನಗೆ ಸರಿ ಬಂದಿಲ್ಲ. ಒಂದು ಸ್ವಲ್ಪ ದಿನ ಗ್ಯಾಪ್ ಆಯಿತು, ನನಗೆ 1-2 ಮಂತ್ಸ್ ಗ್ಯಾಪ್ ಆಯಿತು. ಆಮೇಲೆ ನಾನು ಅದು ಮತ್ತೆ ಟಚ್ ಮಾಡೋಕ್ಕೆ ಹೋಗಿಲ್ಲ. ಬೇಡ, ಆದಷ್ಟು ಕಳ್ಕೊಂಡಿದ್ದೀನಿ ಅಂತ. ಏನಕ್ಕಂತ ಹೇಳಿದ್ರೆ ನಿಮಗೆ 2 ಇಯರ್ಸ್ವರೆಗೂ ಬರೇ ಹೋಗ್ತಾನೆ ಇರುತ್ತೆ ಅಮೌಂಟ್. ನಿಮಗೆ ಮಾಡೋರಿದ್ರೆ, ಇಂಟ್ರೆಸ್ಟ್ ಇದ್ದರೆ 100% ಇಂಟ್ರೆಸ್ಟ್ ಇರಬೇಕು. ಸೊ 100% ನೀವು ಎಫರ್ಟ್ ಹಾಕಬೇಕು, 100% ರಿಸ್ಕ್ ತೊಗೊಳ್ಬೇಕು ನೀವು. ಇವಾಗ 1,00,000 ಹೋದ್ರೂ ನಾನು ಓಕೆ ಆರಾಮಾಗಿ ಹೀಗೆ ಚಿಲ್ಲಾಗಿರ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು ನಿಮಗೆ. ಆವಾಗಲೇ ನೀವು ಟ್ರೇಡಿಂಗಲ್ಲಿ ಏನು ಹೇಳ್ತಾರೆ, ಮುಳುಗಿ ಎದ್ದೇಳಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಆಗಲ್ಲ ಗೈಸ್. ಸೊ ಅದಕ್ಕೆ ನೋಡ್ಕೊಂಡು ಮಾಡಿ, ಏನೇ ಮಾಡಿದ್ರು ನೋಡ್ಕೊಂಡು ಮಾಡಿ, ಅದರಲ್ಲೂ ದುಡ್ಡಿನ ವಿಚಾರದಲ್ಲಿ ಅಷ್ಟೇ. ಓಕೆ, ಮತ್ತೆ ಗೈಸ್ ಇವಾಗ ಊಟ ಮಾಡಿನೂ ಫ್ರೆಶ್ ಅಪ್ ಆಗಿಲ್ಲ ನಾನು. ಅದಕ್ಕೆ ಬೆಳಗ್ಗೆಯಿಂದ ಬಿಸಿ ಇದ್ದೆ ಅಲ್ವಾ ಗೈಸ್. ಇವಾಗ ಏನಾದ್ರೆ ಬಂದ ತಕ್ಷಣ ಫಸ್ಟ್ ಮಾತಾಡಿ ನಿಮ್ಮ ಹತ್ರ, ಆಮೇಲೆ ನೆಮ್ಮದಿಯಾಗಿ ಫ್ರೆಶ್ ಅಪ್ ಎಲ್ಲ ಆಗಿ ಊಟ ಮಾಡಿ ಎಡಿಟಿಂಗ್ ಮಾಡಕ್ಕೆ ಒಂಥರ ನೆಮ್ಮದಿ ಇರುತ್ತೆ ಅವಾಗ. ಇಲ್ಲ ಅಂದರೆ ಗಜಿಬಿಜಿ ಅನಿಸ್ತಿರುತ್ತೆ. ಅದಕ್ಕೆ ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ಮಲ್ಕೊಳ್ಳೋದು ಇಷ್ಟ ಗೈಸ್. ಪ್ಲಾನ್ಸ್ ಇನ್ನೇನು ಇರಲ್ಲ. ನಿಮ್ಗೆ ಗೊತ್ತು ಡೈಲಿ ನಂದು ಏನೇನು ಪ್ಲಾನ್ಸು ಗೈಸ್. ಇವೇನು ಗೊತ್ತಾ, ನನ್ನ ಸ್ಕೆಡ್ಯೂಲ್ ಎಲ್ಲ ಗೊತ್ತು ನಿಮ್ಗೆ. ಎಷ್ಟು ಗಂಟೆಗೆ ಎದ್ದೇಳ್ತಾಳೆ, ಎಷ್ಟು ಗಂಟೆಗೆ ಆಫೀಸಿಗೆ ಹೋಗ್ತಾಳೆ, ಎಷ್ಟು ಗಂಟೆಗೆ ಬ್ರೇಕ್ ತೊಗೊತಾಳೆ, ಎಷ್ಟು ಗಂಟೆಗೆ ಮನೆಗೆ ಬರ್ತಾಳೆ, ಎಷ್ಟು ಗಂಟೆಗೆ ಮಲ್ಕೊತಾಳೆ, ಎಷ್ಟು ಗಂಟೆಗೆ ಊಟ ಮಾಡ್ತಾಳೆ ಗೈಸ್. ಎಲ್ಲ ಅಪ್ಡೇಟ್ಸು ಗೊತ್ತು ನಿಮ್ಗೆ ಇವಾಗ. ನೋಡಿ ಹೇಗೆ. ನಾನು ಆ್ಯಕ್ಚುಲಿ ಪ್ರೈವೇಟ್ ಲೈಫ್ ನಂಗೆ ತುಂಬ ಇಷ್ಟ ಆಯಿತು ಮುಂಚೆ. ಅಂದರೆ ಇವಾಗಲೂ ಹೌದು, ನಾನು ಒಬ್ಬಳೇ ಇರೋಕ್ಕೆ, ಆದಷ್ಟು ಒಬ್ಬಳೇ ಇರೋಕ್ಕೆ ನನಗಿಷ್ಟ. ನನಗೆ ಜಾಸ್ತಿ ಸೌಂಡ್ ಇರಬಾರ್ದು. ಜಾಸ್ತಿ ಅಂದರೆ ಜನಗಳಿರ್ಬೇಕು ನನಗೆ. ಜನಗಳಿದ್ರೆ ತುಂಬ ಖುಷಿ. ಅವ್ರ ಹತ್ರ ಮಾತಾಡ್ಕೊಂಡು ಚಿಲ್ ಮಾಡ್ಕೊಂಡು ಆರಾಮಾಗಿರ್ಬೋದು. ಬಟ್ ಡೈಲಿ ಆಗಲ್ಲ ನನಗೆ. ಡೈಲಿ ನನ್ನ ಪರ್ಸ್ನಲ್ ಸ್ಪೇಸ್ ನನಗೆ ಬೇಕು. ನನಗೆ ಅದನ್ನು ನಾನು ಪ್ರಿಫರ್ ಮಾಡ್ತೀನಿ. ನನ್ನ ಪರ್ಸ್ನಲ್ ಸ್ಪೇಸ್ ಬೇಕು, ನನ್ನ ಪರ್ಸ್ನಲ್ ಟೈಮ್ ಬೇಕು, ಎಲ್ಲ ನನಗೆ. ನಾನು ಆ ಥರ ಪ್ರೈವೇಟ್ ಲೈಫ್ ನನಗೆ ತುಂಬ ಇಷ್ಟ ಆಗುತ್ತೆ. ಬಟ್ ಇವಾಗ ನಿಮಗೂ ಗೊತ್ತಾಗ್ತಾ ಇದೆ ನನ್ನ ಲೈಫ್ ಸ್ಟೈಲ್ ಹೇಗಿದೆ, ನಾನು ಏನೇನು ಮಾಡ್ತೀನಿ.
ಸೊ ಇದೆಲ್ಲ ನಿಮಗೂ ಗೊತ್ತಾಗ್ತಾ ಇದೆ. ಸೊ ಎನಿ ಹೌ ಐ ಆಮ್ ಹ್ಯಾಪಿ. ನನಗೇನಂತ ಹೇಳಿದ್ರೆ ನನ್ನ ಲೈಫ್ ಸ್ಟೈಲ್ ನಾನು ಡಾಕ್ಯುಮೆಂಟ್ರಿ ಮಾಡ್ತಾ ಇದ್ದೀನಿ ಅನ್ನೋದೇ ಒಂದು ಖುಷಿ. ಆಮೇಲೆ ನನ್ನ ಮಕ್ಕಳು ಮೊಮ್ಮಕ್ಕಳು ನೋಡ್ಬೇಕಾದ್ರೆ ನಮ್ಮಮ್ಮ ಹಂಗೆ ಮಾಡಿದ್ರು, ನಮ್ಮಮ್ಮ ಹಿಂಗೆ ಮಾಡಿದ್ರು. ಹೆಂಗಿರುತ್ತಲ್ವ ಗೈಸ್, ಇದು ಆ್ಯಕ್ಚುಲಿ ನಾನು ಯೂಟ್ಯೂಬ್ದು ಮಾನಿಟೈಸ್ ಆಗಲಿ ಬಿಡಲಿ ದಟ್ ಈಸ್ ಸೆಕೆಂಡ್ರಿ. ಬಟ್ ಕ್ಲೋಸ್ ಅಂತೂ ಮಾಡಲ್ಲ ನಾನು. ನನ್ನ ಫ್ಯಾಮಿಲಿ ಮುಂದೆ ಯಾರು ಬರ್ತಾರೋ ಅವರೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ, ನೋಡ್ತಾ ಇರಿ. ಹಾಗೆ ಮಾಡ್ತೀನಿ ನನ್ನ ಚಾನಲ್. ಕ್ಲೋಸ್ ಆಗಕ್ಕೆ ಮಾತ್ರ ಬಿಡಲ್ಲ. ಏನು ಹೇಳ್ತಾರೆ, ಏನು ಹೇಳ್ತಾರೆ ಅದು, ವಿ ಫ್ಯಾಮಿಲಿ ಪರಂಪರೆ ಅಂತ, ಫ್ಯಾಮಿಲಿ ಪರಂಪರೆ ಅಂತಾರ ಗೈಸ್ ಅದು. ಪರ ಏನಂತಾರ ಗೊತ್ತಿಲ್ಲ ನನಗೆ, ಐ ಆಮ್ ಸಾರಿ. ಅದು ಪರಂಪರೆ ಬೆಳೆಸ್ಕೊಂಡು ಹೋಗ್ಬೇಕಂತಾರಲ್ವ, ಆ ಥರ ನನ್ನ ಯೂಟ್ಯೂಬ್ ಫಸ್ಟ್ ಫೇಸು, ಸೆಕೆಂಡ್ ಫೇಸು, ಥರ್ಡ್ ಫೇಸು, ಫೋರ್ತ್ ಫೇಸ್ ಈ ಥರ. ಹಾಗಾಗಿ ನಾನು ಹೇಳ್ತೀನಿ, ನಾನು ವಿಲ್ಲಲ್ಲಿ ಬದಿಟ್ಬಿಡ್ತೀನಿ. ನನ್ನ ವಿಲ್ ಸಿಗ್ಬೇಕು ನಿಮಗೆ ಅಂತ ಹೇಳಿದ್ರೆ ನಾನು ಯೂಟ್ಯೂಬ್ ಚಾನಲ್ ಕಂಟಿನ್ಯೂ ಮಾಡಬೇಕು, ಡೈಲಿ ವ್ಲಾಗ್ಸ್ ಬಿಡಬೇಕು ಅಂತ. ನೀವಿರ್ತೀರಾ ಗೈಸ್ ಅವಾಗ. ಐ ಆಮ್ ಸಾರಿ. ನೀವು ಹೇಳಿ, ನೀವು ಅದೇ ಥರ ಹೇಳಿ, ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳು ಯಾರು ಇರ್ತಾರೆ ಈ ಥರ ನೋಡಿ ವ್ಲಾಗ್ ನೋಡಿ ನೀವು ವಿಲ್ಲಲ್ಲಿ ಬರ್ದಿಟ್ಬಿಡಿ. ಇಬ್ರು ಹಂಗೆ ಮಾಡ್ಕೊಳ್ಳೋಣ ಗೈಸ್, ನೀವು ವಿಲ್ಲಲ್ಲಿ ಬರೀರಿ, ನಾನು ವಿಲ್ಲಲ್ಲಿ ಬರೀತೀನಿ. ನೋಡ್ಬಿಟ್ಟೆ ಮಲ್ಕೊಬೇಕು ನೀವು ವ್ಲಾಗ್ಸ್, ಡೈಲಿ ನೋಡ್ಲೇಬೇಕು ನೀವು ಅಂತ. ಹಾಗೆ ನಮ್ಮ ಬಾಂಡಿಂಗ್ ಹೀಗೆ 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 ನಮ್ಮ ಬಾಂಡಿಂಗ್ ಪರಂಪರೆ ಹೋಗ್ಲಿ ಗೈಸ್ ಅಲ್ವಾ, ಫ್ಯಾಮಿಲಿ ಅನ್ನೋದಕ್ಕಿಂತ ನಮ್ಮ ಬಾಂಡಿಂಗ್, ನಮ್ಮ ಫ್ಯಾಮಿಲಿ ಹೀಗೆ ಪರಂಪರೆ ಮುಂದೆ ಮುಂದೆ ಹೋಗ್ತಾ ಇರಲಿ ಹೋಗ್ತಾ ಇರಲಿ ಹೋಗ್ತಾ ಇರಲಿ ವಿತ್ ಆಲ್ ಯರ್ ಬ್ಲೆಸ್ಸಿಂಗ್ಸ್. ಯಾ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಅಂದರೆ ನನ್ನ ವಾಚ್ ಟೈಮ್ ನಾನು ನೋಡಿಲ್ಲ ಗೈಸ್. ಆ್ಯಕ್ಚುಲಿ ಬೆಳಗ್ಗೆನೇ ಹೇಳ್ದಲ್ವ ನಿಮಗೆ, ನಾನು ಆ್ಯಕ್ಚುಲಿ ಇವಾಗ ನಾನು ನೋಡೋಕ್ಕೆ ಹೋಗ್ತಾ ಇಲ್ಲ ಅಪ್ಡೇಟ್ಸು. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗೋಣ, ವಿಡಿಯೋ ರಿಸಲ್ಟ್ ಪಾಡಿಗೆ ರಿಸಲ್ಟ್ ಬರಲಿ ಅಂತ ಇವಾಗ ಆ ಮೈಂಡ್ ಸೆಟ್ಟಲ್ಲಿದ್ದೀನಿ. ಮತ್ತು ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ ಮೇಲೂ ಕೂಡ ನಾನು ಚೆಕ್ ಮಾಡ್ತಾ ಇಲ್ಲ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಇದು ಬಂದಿದೆ. ಮುಂಚೆನೇ ಮಾಡ್ತಾ ಇರಲಿಲ್ಲ, ಬಟ್ ಅದು ನನಗೆ, ನಾನು ಆ ಥರ ಅಭ್ಯಾಸ ಮಾಡ್ಕೊಂಡಿಲ್ಲ. ಅಪ್ಲೋಡ್ ಮಾಡಿದ ತಕ್ಷಣ ಅಂದರೆ 10 ಮಿನಿಟ್ಸ್ಗೂ ನೋಡೋದು, ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲೈಕ್ಸ್ ಬಂದಿದೆ ನೋಡೋದು, ಆ ಥರ ಎಲ್ಲ ಮಾಡ್ತಾ ಇಲ್ಲ ನಾನು. ಇವಾಗ ಫಸ್ಟ್ ನಾನು ಅಂದರೆ ಯೂಟ್ಯೂಬ್ ಸ್ಟುಡಿಯೋ ಒಂದು ಚೆಕ್ ಮಾಡ್ತಾ ಇದ್ದೆ ಅಷ್ಟೇ, ವಿತ್ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೆ ಅಪ್ಡೇಟ್ಸ್ ಹೀಗಿದೆ ಗೈಸ್ ಅಂತ. ಬಟ್ ಇವಾಗ ನಾನು ಅದಕ್ಕೂ ನನಗೆ ತಲೆ ಕೆಡ್ಸ್ಕೊಂತಿಲ್ಲ. ಅಯ್ಯೋ ಎಷ್ಟಾದರೂ ಬರಲಿ, ಎಷ್ಟಾದರೂ ಇದು ಮಾಡಲಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅಂತ ಹೀಗಿದೆ ಗೈಸ್. ಗೈಸ್, ಎಲ್ಲರೂ ಕೆಲಸದಿಂದ ಬಂದಿರ್ತೀರಾ, ಎಲ್ಲರೂ ಆರಾಮ್ಸೆ ರೆಸ್ಟ್ ಮಾಡಿ, ಓಕೆನಾ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಅಗೇನ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಬೈ ಗೈಸ್, ಸ್ಟೇ ವಿತ್ ಮೀ.